ಗೌಡ್ರ, ಯಾಕ್ರಿ ಎಲ್ಲಾರನ್ನೂ ಸೇರ್ಸಿರಿ ಪಂಚಾಯತಿ ಕಟ್ಟಿಗೆ? ಏನಾಯ್ತ್ರಿ ಗೌಡ್ರ? ಹೌದ್ರಿ ಗೌಡ್ರ, ಏನ್ರಿ ಭಾಳ ದಿನದ ಮ್ಯಾಗ ಪಂಚಾಯತಿ ಸೇರಿಸ್ಬಿಟ್ಟಿರಿ? ಹಾಂ, ಏನು ವಿಷಯ ಆಗೈತಿ? ಏನು ವಿಷಯ ಐತ್ರಿ? ಹಾಂ ಹಾಂ ಹಾಂ, ಆಯ್ತ್ರಪ್ಪ, ಐತಿ ವಿಷಯ ಐತಿ. ವಿಷಯ ಇದ್ದಿದ್ರ ಸಂಬಂಧ ನಿಮಗೆಲ್ಲರಿಗೂ ಬರಾಕ್ ಹೇಳಿನಿ. ನೋಡ್ರಪ್ಪ, ಈಗ ಬರೋ ತಿಂಗಳಿಗೆ ನಾವು ಊರ ಹಬ್ಬ ಮಾಡ್ಬೇಕಂತ ಅನ್ಕೊಂಡಿನಿ. ಅದಕ್ಕೆ ನಿಮ್ಮೆಲ್ಲ ಅಭಿಪ್ರಾಯ ಹೆಂಗೈತಂತಂದು ಕೇಳಕ್ಕಂತಂದು ಪಂಚಾಯತಿ ಸೇರಿಸಿದ್ದ. ಹಾಂ, ಏನ್ರಿ ಗೌಡ್ರೆ, ಊರ ಜಾತ್ರೆ ಮಾಡೋಣ್ರಿ ಗೌಡ್ರ, ಊರ ಜಾತ್ರೆ ಪದ್ದಸರಿ ಮಾಡೋಣ್ರಿ. ಆಮೇಲೆ ರೀ ಮತ್ತೆ ನಾವು ಊರಿಗೆ ಮನರಂಜನೆ ಕಾರ್ಯಕ್ರಮ ಅದನ್ನೆಲ್ಲ ಇದನ್ನು ಮಾಡೋಣ್ರಿ. ಆಮೇಲೆ ರಚಿತಾರಾಮನ್ ಕರೆಸ್ರಿ ಈ ಸಲ ಗೌಡ್ರ. ಲೇ ಅಡ್ನಾಡಿ, ಸ್ವಲ್ಪ ತಡಿ. ಯಾಕೆ ಬಾಯಿ ಬಿಟ್ಟ ಸಾಕತಿ? ಪೂರ್ತಿ ಹೇಳೋ ಮಟಾರ ಕೇಳ ಗೌಡ್ರಿ ಏನು ಹೇಳ್ತಾರಂತಂದು. ಅಲ್ರಿ ಗೌಡ್ರೆ, ಊರಾಗ ಬರಗಾಲ ಬಿದ್ದೈತ್ರಿ ಗೌಡ್ರೆ. ಕೈಯಾಗ ಬರೋಬ್ಬರಿ ಯಾರಿಗೆ ದುಡಿಕಿಲ್ಲ. ಹೊತ್ತಿಗೆ ಬೆಳೆ ಆವಲ್ತ್ರಿ. ಹಿಂಗೆಲ್ಲ ಇಟ್ಕೊಂಡು ನೀವು ಒಮ್ಮುಗ್ಲೇ ಜಾತ್ರೆ ಮಾಡ್ತೀವಿ ಅಂತಂದ್ರೆ, ಊರ ಹಬ್ಬ ಮಾಡ್ತೀವಿ ಅಂತಂದ್ರೆ ಹೆಂಗ್ರಿ ಗೌಡ್ರೆ? ಪಟ್ಟಿ ಹಾಕಾಕರ ನಮಗೆ ಶಕ್ತಿ ಬೇಕಲ್ರಿ ಗೌಡ್ರೆ. ಇದಕ್ಕೆ ನೀವು ಒಂದು ಪರಿಹಾರ ಹೇಳ್ರಲ್ಲ. ನೋಡಪ್ಪ ಮುದುಕಪ್ಪ ಕಾಕ, ನಾನು ಮತ್ತು ಗೌಡ್ರ ಭಾಳ ವಿಚಾರ ಮಾಡಿ ಈ ಒಂದು ನಿರ್ಧಾರ ತಗೊಂಡಿವಿ. ಯಾಕಂತಂದ್ರೆ ನಮ್ಮ ಊರಿಗೆ ಒಂದು ಆಪತ್ತು ಬಂದೈತಪ್ಪ. ಆಪತ್ರಿ? ಏನ್ರಿ ಅಂತದ? ಹ್ಞೂನ್ರಪ್ಪ, ಆಪತ್ತು ಬಂದೈತಿ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಗೌಡ್ರ ನನಗೆ ಹೇಳಿರ. ಗೌಡ್ರ ಮನೆ ಕಡೆ ಬಂದ ಒಬ್ಬ ಬುಡಬಡಿಕೆ ಭದ್ರಪ್ಪನವ್ರ, ಬಾಜು ಊರಿನವ್ರ ಹೇಳೋರವ್ರ. ಬಂದ, ನೀವು ಜಾತ್ರೆ ಮಾಡಿಲ್ಲ, ಗ್ರಾಮ ದೇವತೆ ಜಾತ್ರೆ ಮಾಡಿಲ್ಲ, 5 ವರ್ಷಕ್ಕೊಮ್ಮೆ ಮಾಡ್ತೀರಿ, ಅದ ನಿಮಗೆ ಕಾಡಾಕತೈತಿ. ನೀವು ವರ್ಷ ಮ್ಯಾಗ ಜಾತ್ರೆ ಮಾಡ್ಬೇಕು. ಈ ವರ್ಷ ಭಾಳ ಬಿಟ್ಟಿರಿ. 5 ವರ್ಷ ಆತು ಬಿಟ್ಟ. ಅದಕ್ಕೆ ನಿಮಗೆ ಬರಗಾಲ ಕಾಡಾಕತೈತಿ. ನೀವು ಹಿಂಗೆ ಬಿಟ್ರಂದ್ರೆ ಅತಿವೃಷ್ಟಿನೂ ಆಕತಿ, ಅನಾವೃಷ್ಟಿನೂ ಆಕತಿ. ಈ ಹಳ್ಳ್ಯಾಗ ಮಂದಿ ಎಲ್ಲ ಪ್ರಾಣಿ ಸತೆ ಕುಳಿಯಂಗಿಲ್ಲ, ಎಲ್ಲ ಗುಳೆ ಹೊಕ್ಕಿರಿ. ಎಲ್ಲ ನೀರು ಪಾಲಾಕತಿ, ಬರಗಾಲ ಬೀಳ್ತೈತಿ, ಅತಿವೃಷ್ಟಿ ಅನಾವೃಷ್ಟಿ ಎಲ್ಲ ಆಕತಿ, ಊರನ್ನ ಉಳಿಯಂಗಿಲ್ಲ ಅಂತಂದು ಹೇಳಿ ಹೋಗ್ಯಾರ. ಓ ಹೌದನ್ರಿ? ಹಿರಿಯರ ಅದು ಯಾರ್ರಿ? ಅದು ಭದ್ರಪ್ಪನಾರನ್ರಿ? ಹ್ಞೂನಪ್ಪ, ಅವರ ಬುಡಬುಡಿಕೆ ಭದ್ರಪ್ಪ ಅಂತ ಬರ್ತಾರಲ್ಲ, ಅವ್ರು ಹಿಂಗಾಗಿ ಹೇಳೋಗಿದ್ರ. ಅವತ್ತಿಂದ ಗೌಡ್ರ ಮಕ ಸಪ್ಪಗಾಗಿತ್ತ. ಅದಕ್ಕೆ ನಾ ಒಂದಿನ ಕೇಳೇಬಿಟ್ಟೆ, ಯಾಕ್ರಿ ಗೌಡ್ರ ಹಿಂಗ್ಯಾಕದಿರಿ ಅಂತ, ಹಿಂಗ್ಯಾಕೆ ಮಕ ಮಾಡ್ಕೊಂಡು ಹಿಂಗ್ಯಾಕೆ ಸಪ್ಪದಿರಿ, ಊರಾಗ ನೋಡೋಕ್ಕಾಗಲ್ತ್ರಿ ನಿಮ್ಮನ್ನ, ಹಿಂಗಿದ್ದಿದ್ದು ಯಾವತ್ತೂ ನೋಡಿಲ್ಲ ಅಂತಂದು ಕೇಳಿದಾಗ ಅವ್ರು ಹೇಳಿರ, ಹಿಂಗಪ್ಪ ಹಿಂಗೆ ಹೇಳೋಗ್ಯಾರ, ನಮ್ಮ ಊರು ಉಳಿತೈತ ಇಲ್ಲ ಅಂತಂದು ಭಾಳ ಚಿಂತೆ ಆಗ್ಬಿಟ್ಟೈತಿ ಅಂತಂದು ಹೇಳಿರ. ಆತ, ನಮಗೂ ಗೊತ್ತ, ಎಲ್ಲ ಮಂದಿ ಕಡೆನೂ ಏನೂ ರೊಕ್ಕಿಲ್ಲ, ಕೈಯಾಗ ಉದ್ಯೋಗ ಇಲ್ಲ, ಮಳೆ ಬೆಳೆ ಇಲ್ಲ ಅಂತಂದು ಎಲ್ಲರಿಗೂ ಗೊತ್ತೈತಿ. ಆದ್ರೆ ಈ ಕಷ್ಟದಿಂದ ಪಾರಾಗಾಕ ನಮ್ಮ ಗೌಡ್ರ ಇದೊಂದು ಉಪಾಯ ಕೇಳ್ಯಾರ. ಬುಡಬುಡಕೆ ಭದ್ರಪ್ಪ ಅವ್ರ ಬಾಯಿಂದನೇ ಹೇಳ್ಯಾರ. ಅಕ್ಕಿಲಕ್ಕ ಮನೆಗೂ ಆನೆ ಹಾಕಿ ಹೇಳ್ಯಾರ ಅವ್ರ. ಈ ಊರು ಉಳಿಬೇಕಂದ್ರೆ ನೀವು ಗ್ರಾಮ ದೇವತೆ ಪೂಜೆ ಮಾಡಬೇಕು, ಜಾತ್ರೆ ಮಾಡಬೇಕು ಅಂತಂದು ಹೇಳಿ ಹೋಗ್ಯಾರ. ಸೊ ಇದನ್ನು ಮಾಡೇ ಎಲ್ಲ ನಿರ್ಧಾರ ಮಾಡಿವಿ ನಾವು, ಆಮೇಲೆ ಗೌಡ್ರು. ಇದರ ಮೇಲೆ ನಿಮ್ದೇನು ಅಭಿಪ್ರಾಯ ಐತಿ ಹೇಳ್ರಲ್ಲ. ನಿಮ್ಮ ಅಭಿಪ್ರಾಯ ಮೇರೆಗೆ ಊರಿಗೆಲ್ಲ ನಾವು ಪ್ರಸಾರ ಮಾಡೋನು, ಡಂಗೂರ ಹೊಡ್ಸೋನು. ಹ್ಞೂನ್ರಪ್ಪ, ಈಗ ಎಷ್ಟೊತ್ತನ ಇವ್ರು ಏನು ಹೇಳಿದ್ರೆ ಇದಾಗಿದ್ದ ಘಟನೆ. ನಿಮ್ಗೆ ಏನೇನು ಅಭಿಪ್ರಾಯ ಐತಿ ಮುಚ್ಚು ಮರೆ ಇಲ್ದ ಹೇಳಿಬಿಡ್ರಿ. ನಿಮಗೆ ಕೆಲವೊಬ್ಬರಿಗೆ ಕೊಡೋಕ್ಕಾಗೋದಿಲ್ಲ ಪಟ್ಟಿ ಅಂತೀರಿ. ಆತ ಎಷ್ಟು ಕೈಲಾಗುತ್ತಷ್ಟು ಮಾಡಿರಿ. ಅದಕ್ಕೆ ಬುಡಬುಡಿಕೆ ಭದ್ರಪ್ಪ ಅವ್ರು ಹೇಳ್ಯಾರ, ನೀವು ಆ ಧಾಮ್ ಧೂಮ್ ಏನು ಮಾಡಬೇಕಾಗಿಲ್ಲ. ನಿಮ್ಮ ಕೈಯಾಗ ಎಷ್ಟು ಆಕತಿ ಆ ದೇವಿ ಕೇಳೋದೇನು, ಬರೀ ಒಂದು ತೇರು ಎಳಿದು ಆಮ್ಯಾಗ ಸ್ವಲ್ಪ ಪೂಜೆ ಪುನಸ್ಕಾರ, ಒಂದು ಹಬ್ಬ. ಎಲ್ಲ ಇಲ್ಲಿಂದ ಊರು ಬಿಟ್ಟು ಹೋದವರೆಲ್ಲ, ಗುಳೆ ಹೋದವರೆಲ್ಲ ಬಂದು ಊರ ಹಬ್ಬ ಮಾಡ್ಬೇಕು ಅನ್ನೋದು ಅಷ್ಟ ದೇವಿ ಆಸೆ ಐತಂತಂದು ಹೇಳೋಗ್ಯಾರ. ನಿಮ್ಮ ಅಭಿಪ್ರಾಯ ಏನೈತಿ ಅದನ್ನು ಮೊದಲು ಹೇಳ್ರಿ. ಏನ್ರಿ ಗೌಡ್ರ, ನೀವು ಯಾಕೆ ನಮಗೆ ಭಾಳ ಇದನ್ನು ಮಾಡತ್ತೀರ, ಸಹಾಯ ಮಾಡತ್ತೀರಿ? ನೀವು ಹೇಳಿದ್ದಲ್ಲ ಬುದ್ಧ ವೇದವಾಕ್ಯ ರೀ. ನೀವು ಹೇಳಿದಾಗ ಊರು ನಡೀತೈತ್ರಿ ಗೌಡ್ರ. ನೀವು ಹೆಂಗದ್ದಿರ ಹಂಗ್ರಿ ಗೌಡ್ರ. ಕೆಲವೊಬ್ಬರಿಗೆ ಪಟ್ಟಿ ಕೊಡಕ್ಕೆ ಆಗೋದಿಲ್ಲ ಅಂತಾರ, ಆತ್ರಿ ಕೊಡಲಿಲ್ಲತ್ರಿ. ಎಷ್ಟಾಗತ್ತಷ್ಟು ಹಾಕ್ಲಿ, ನಾವು ಈ ಸಲ ಜಾತ್ರೆ ಮಾಡೋಡು, ರಚಿತಾರಾಮನ್ ಕರ್ಸೋಡು. ಲೇ ಅಗ್ಗೋ ಅವನು ನಿಂದೊಂದು ಆತಲ್ಲಿ, ಎಲ್ಲರಿಗೂ ಒಂದು ಹತ್ತಿರ, ನಿಂದು ರಚಿತಾರಾಮನ್ ಹತ್ತಲ್ಲಿ. ನೋಡ್ರಿ ಗೌಡ್ರ,
ನಮ್ಮ ಊರ ಆಮ್ಯಾಗ ನಮ್ಮ ಊರಿಂದ ಜನ ಉಳಿಬೇಕಂದ್ರೆ ನೀವು ಆಮೇಲೆ ನಿಮ್ಮ ಅಪ್ಪಾರು ನಿಮ್ಮ ಮನೆತನನ ಕಾರಣ. ಆಮ್ಯಾಗ ನಿಮ್ಮ ಮಾತು ಈ ಊರಿನ ಮಂದಿ ಯಾವತ್ತೂ ಮೀರಿಲ್ಲ, ಮೀರೋದು ಇಲ್ರಿ ಗೌಡ್ರ. ನೀವು ಏನೋ ಮಾಡಿರು, ಏನೋ ವಿಚಾರಿಸಿರು, ನಮ್ಮ ಊರು ಒಳಿತಕ್ಕೆ, ನಮ್ಮ ಊರು ಒಳ್ಳೇದಕ್ಕೆ, ನಮ್ಮ ಊರು ಭವಿಷ್ಯಕ್ಕಾಗಿ ವಿಚಾರಿಸ್ತೀರಿ, ಮಾಡ್ತೀರಿ ಕೆಲಸ ಅಂತಂದು ನಮಗೆಲ್ಲ ನಂಬಿಕೆ ಐತ್ರಿ ಗೌಡ್ರ. ಆಮ್ಯಾಗ ನೀವು ನಿಮ್ಮ ಮನಸ್ಸಿಗೆ ಹೆಂಗೆ ಬರುತ್ತೆ ಹಂಗೆ ಮಾಡಿರಿ ಗೌಡ್ರ. ನೀವು ಏನು ಆದೇಶ ಕೊಡ್ತೀರಿ ನಾವು ಅದನ್ನು ಪಾಲಿಸ್ತೀವಿ ರೀ ಗೌಡ್ರ. ನೀವು ಜಾತ್ರೆ ಮಾಡೋಣ ಜಾತ್ರೆ ಮಾಡೋಣ್ರಿ, ಮತ್ತೇನು ಬೇಕಾದ್ರೆ ಹೇಳ್ರಿ, ಅದನ್ನು ತೇರು ಹೇಳಿನ್ರಿ, ನೀವೇನು ಹೇಳ್ತೀರಿ ಅದನ್ನು ಮಾಡೋಣ್ರಿ ಗೌಡ್ರ. ಆಯ್ತ್ರಪ್ಪ. ಈಗ ಸ್ವಲ್ಪ ಮನಸ್ಸು ಹಗಾರ ಆತ. ಭಾಳ ಅಂದ್ರೆ ಭಾಳ ಚಿಂತೆ ಹಚ್ಕೊಂಡ್ಬಿಟ್ಟಿದ್ನಿ ನಮ್ಮೂರು ಉಳಿತೈತ ಇಲ್ಲ ಅಂತಂದು. ನೀವೇನು ಅಂತೀರ ಅಂತಂದು ಅಭಿಪ್ರಾಯನ ಕೇಳಕ್ಕೆ ನನಗೆ ಒಂಥರ ಅನ್ಸಾಕತ್ತಿತ್ತ. ಅಂತೂ ಇಂತೂ ಮುಗೀತ. ಆಯ್ತು, ಈಗ ಬರೋ ತಿಂಗಳ ನಾವೆಲ್ಲ ಒಂದು ದೊಡ್ಡ ಪಂಚಾಯತಿ ಮಾಡಿ ಜನರೆಲ್ಲ ಸೇರಿಸಿ ಹಿಂಗೆ ಜಾತ್ರೆ ಮಾಡಾಕತ್ತೀವಿ ಅಂತ ಹೇಳೋನು. ಅಷ್ಟಾಗಲೇ ನೀವು ಊರಿಗೆಲ್ಲ ಹೇಳ್ರಿ, ಮನ್ಯಾಗೆಲ್ಲ ಹೇಳ್ರಿ, ಊರಿಗೆಲ್ಲರಿಗೆ ಹಬ್ಬಸ್ರಿ, ಒಂದು ಇದಿರಲಿ ಅವ್ರಿಗೆ ಗೊತ್ತಾಗಲಿ. ಆಮೇಲೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ನಾವೆಲ್ಲ ಪಟ್ಟಿ ಗಿಟ್ಟಿ ಇದನ್ನು ಒಂದು ದೊಡ್ಡದ ಸಮಾವೇಶ ಮಾಡೋಣ. ಎಲ್ಲರನ್ನೂ ಸೇರಿಸಿ, ಊರಿನ ಮಂದಿ ಎಲ್ಲರನ್ನೂ ಸೇರಿಸಿ ರೊಕ್ಕ ಹಾಕಿಸಿ ಎಷ್ಟು ರೊಕ್ಕ ಕೊಡ್ತಾವ ಅದ್ರ ಮ್ಯಾಗ ಏನು ಮಾಡೋದು, ಎಷ್ಟು ವಿಜೃಂಭಣೆಯಿಂದ ಮಾಡೋದು ಇಲ್ಲ ಸಾಧಾರಣ ಮಾಡೋದು, ಅದನ್ನೆಲ್ಲ ಮಾಡಿ ವಿಚಾರ ಮಾಡೋಣ ಅಂತ. ಹ್ಞೂ ರೀ ಗೌಡ್ರ, ಆಯ್ತಾಡ್ರಿ ಗೌಡ್ರ. ಆಯ್ತು ರೀ ಗೌಡ್ರ, ನೀವು ಹೆಂಗೆ ಅಂತೀರ ಹಂಗೆ ರೀ. ಹ್ಞೂ ರೀ ಗೌಡ್ರ, ಆಯ್ತು ರೀ. ಆಯ್ತಪ್ಪ, ಹೋಗ್ರಿ ನಿಮ್ಮ ಮನೆಗೆ ಹೋಗ್ರಿ. ಇಷ್ಟ ವಿಷಯ ಇದಕ್ಕೆ ಕರೆದಿದ್ದೆ. ಹೋಗ್ರಿ ನಿಮ್ಮ ಮನೆಗೆ.